ಅಮಾರ್ ಹೊಡೆದೋಯ್ತು. ಶ್ರೀರಾಮ್. ಹಲೋ ಫ್ರೆಂಡ್ಸ್, ಸೊ ವೆಲ್ಕಮ್ ಟು ರೈಡ್ ವಿತ್ ಅಗಸ್ತ್ಯ. ಸೊ ಸುಮಾರು ದಿನದಿಂದ ಕಾಯ್ತಾ ಇದ್ದೆ ಒಂದು ಬ್ಲಾಗಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ. ಸೊ ಟುಡೇ ಇಸ್ ದ ಟೈಮ್. ಸೊ ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ. ಸೊ ಆ್ಯಸ್ ಇಟ್ ಈಸ್ ಎಲ್ಲ ಬಿಗ್ ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡೋ ಮೊದಲೇ ಒಂದು ಚಿಕ್ಕದಾಗಿ ಒಂದು ಟ್ರಿಪ್ ಮಾಡಬೇಕಂತ. ಆ್ಯಂಡ್ ಫಾರ್ ರೈಡ್ ಗೇರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಇದು ಬಂದು ವ್ಯಾಟೆರಾದು. So friends, this is the most irritating part for a rider, backpacking. And attaching this. So let's attach this now. Done. ಇದು ತಗೊಂಡು ತುಂಬ ಒಳ್ಳೆ ಕೆಲಸ ಮಾಡಿದ್ದೀನಿ ನಾನು. ಸೊ ಈಗ ಮಿಕ್ಕಿದ ರೈಡಿಂಗ್ ಗೇರ್ ಹಾಕೊಬಂದು ವಿಲ್ ಸ್ಟಾರ್ಟ್ ದ ರೈಡ್. ದಿಸ್ ಇಸ್ ದ ರೈಡಿಂಗ್ ಜಾಕೆಟ್ ಬೈ ರೈನಾಕ್ಸ್. ಇದು ತೊಗೊಂಡೊಂದು ಆಲ್ಮೋಸ್ಟ್ 3 ವರ್ಷ ಆಗ್ತಾ ಬಂತು. ಡೂಯಿಂಗ್ ಗುಡ್. ಸೊ ನೆಕ್ಸ್ಟ್ ಒನ್ ಈಸ್ ದಿಸ್, the riding. I think I'm missing something. Okay, it's already here, so let's go for it. This is the front pad. ಇದರಲ್ಲಿ ಎಲ್ಲ ಇಂಪಾರ್ಟೆಂಟ್ ಥಿಂಗ್ಸ್ ಇರುತ್ತೆ. That's good. Let me put this on and check. Yeah, able. And we have this Cramster hydration bag. Finally, the important part. Not least the riding shoe. ಎಲ್ಲರಿಗೂ 5:30 ಬರೋಕ್ಕೆ ಹೇಳಿದ್ದೆ. 5:30 ಆಗ್ತಾ ಬಂತು. It's 5:15 now. 15 ನಿಮಿಷ ಇದೆ. ಹೋಗೋ ಮೊದಲೇ ನಮ್ಮ ಬಾಸಿಗೆ ಒಂದು ವಿಸಿಟ್ ಮಾಡ್ಕೊಂಡು ಹೋಗಬೇಕು. ಸೊ 15 ನಿಮಿಷ ಟೈಮ್ ಇದಾಗಿ ಪೂರ್ತಿ. ನಮ್ಮ ಬಾಸಿಗೆ ಒಂದು ವಿಸಿಟ್ ಕೊಡಬೇಕು. ಬಾಸ್ ಫುಲ್ಲು ಸ್ಲೀಪ್ ಮಾಡಲಿದ್ದಾರೆ ಅನಿಸುತ್ತೆ. ಇರಲಿ ಬಿಡಿ, ನಮ್ಮ ಆಂಜನೇಯ. ಸ್ಟಾರ್ಟ್ ದ ರೈಡ್. ಈಗ ಸೀದಾ ಹೋಗಿ ಬನಶಂಕರಿ ಸ್ಟಾಪ್ ಆಗಬೇಕು. ಬಿಕಾಸ್ ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲೇ ಜಾಯ್ನ್ ಆಗ್ತೀನಿ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ನಿಶಾಂತ್. ಸೇ ಹಾಯ್. ದಿಸ್ ಇಸ್ ಅಸಾನ್, ಭರತ್, ಜಿತೇಂದ್ರ ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಲೇಟಾಗಿ ಬಂದವನು ಅರುಣ್. ಸೊ ಲೆಟ್ಸ್ ಸ್ಟಾರ್ಟ್ ದ ರೈಡ್. ರೈಡ್ ಅಲ್ಲ, ಬೇಲೂರಿಗೆ ಸ್ಟ್ರೈಟು, ಚಿಕ್ಕಮಂಗ್ಳೂರಿಗೂ ಸ್ಟ್ರೈಟ್ ಹೋಗಬೇಕು. ಈಗ ಟ್ರಾಫಿಕಲ್ಲಿ ನಿಂತ್ಕೊಂಡಿದ್ದೀವಿ. ಇದು ಮಾನ್ಸೂನ್ ಟ್ರಿಪ್ ಅಂತ ಬಂದಿದ್ವಪ್ಪ. ಇದು ಮಾನ್ಸೂನಲ್ಲಿ ಮಳೆನೇ ಕಾಣಿಸಿಲ್ಲ, ಮೋಡನೂ ಇಲ್ಲ, ಬರೀ ಸೂರ್ಯ. ಸೊ ಈ ರೂಟಲ್ಲಿ ನಾನು ಸುಮಾರು ಸತಿ ಬಂದಿದ್ದೀನಿ. ಐ ಮೀನ್ ಬೆಂಗಳೂರು, ಹಾಸನ್, ಆಗುಂಬೆ, ಭಟ್ಕಳ ರೂಟಲ್ಲಿ ಒನ್ ಆಫ್ ದ ವರ್ಸ್ಟ್ ರೂಟ್ ನಮ್ಮೂರಿಗೆ ಹೋಗೋಕ್ಕೆ. ಇಟ್ಸ್ ಪ್ರಿಫರೇಬಲಿ ಮಂಗಳೂರು ರೂಟ್. ಅದು ತುಂಬ ಚೆನ್ನಾಗಿದೆ ಕಂಪೇರ್ಡ್ ಟು ದಿಸ್, ಎಸ್ಪೆಷಲಿ ಫಾರ್ ಕಾರ್ಸ್. ಇದರಲ್ಲಾದರೆ ಬೈಕಲ್ಲಾದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ.
ಸೊ ಚಿಕ್ಕಮಂಗ್ಳೂರು ಇನ್ನೇನು 50-60 ಕಿಲೋಮೀಟರ್ಸ್ ಇದೆ. ಸೊ ಗಾಡಿ ಬಂದಿದೆ, ಇನ್ನು ಮಿಕ್ಕಿದ ಗಾಡಿ ಬರಬೇಕು. ಎಲ್ಲ ಬಂದಿದ್ದಾರೆ. ಫೈನಲಿ ದಿಸ್ ಈಸ್ ಅವರ್ ಲೊಕೇಶನ್, ದ ಸ್ಟೇ. ಇದೇನಾ ನಮ್ಮದು? ಇದೇನಾ? ಫುಲ್ ಬಿಲ್ಡಿಂಗ್ ನಮ್ದಾ? ಫುಲ್ ಬಿಲ್ಡಿಂಗ್ ನಮ್ದಾ? ಕೆಳಗಿರೋರು ಯಾರು? This is gonna be our view for 2 days. So Maka, how are you feeling? Feeling crazy. Yeah, I'm good. Feeling good. Oh. Jito, how are you feeling, bro? Good hotel. Hotel? Stay. Okay. How's the view? Huh? See, that view I'm talking about. How are you feeling, bro? Awesome view. Full fog ಇದೆ, ಏನೂ ಕಾಣ್ತಿಲ್ಲ. And how was the monsoon ride? Oh, got fully drenched. What do you think, bro? Same thing, bro. I'm sweating like anything. Sweating or it was raining, right? It was raining in the middle. Again, I'm sweating. Oh, is it? Yeah. And what about you? Best monsoon ride ever. Heat stroke. How are you feeling, bro? ಎಲ್ಲ ಕಡೆ How was the ಹಸಿ monsoon ride? ಮಾನ್ಸೂನ್, ಅದೇ ಒಳಗಡೆ ಎಲ್ಲ ಹಸಿ ಆಗಿದೆ. ಫುಲ್ ಮಾನ್ಸೂನ್ ಸಖತ್ತಾಗಿತ್ತು. And how is the view? ವ್ಯೂ ಮಾತ್ರ ಸೆಕ್ಸಿ ಗುರು. ಐ ಮೀನ್ ಕ್ರೇಜಿ. ವ್ಯೂ ಇಸ್ ರಿಯಲಿ ಗುಡ್, ಬಟ್ ಎಂಜಾಯ್ ಮಾಡೋಕ್ಕಾಗ್ತಾ ಇಲ್ಲ ಅಷ್ಟೇ. Bro, ನಿಮಗೆ? ಆರಾಮ್ ಫುಲ್ ಚಿಲ್. ಮಾನ್ಸೂನ್ ಆಗಿಲ್ಲ, ಮ್ಯಾನ್ಸೂನ್ ಹೋಗ್ತೀವಿ ಅಷ್ಟೇ. ವ್ಯೂ ನೋಡಕ್ಕೆ ಹೋಗೋಣ, ಇನ್ನೂ ಚೆನ್ನಾಗಿರೋ ವ್ಯೂ ಸಿಗುತ್ತೆ. ಇಲ್ಲೇನಿಲ್ಲ ವ್ಯೂ, ಹೋಗೋಣ. So all our bikes are over here, line ಆಗಿ. ಒಳಗೆ ತರಕ್ಕೆ ಬಿಟ್ಟಿಲ್ಲ, ಬಟ್ ಸ್ಟಿಲ್ ಚೆನ್ನಾಗಿದೆ, ವ್ಯೂಸ್ ಚೆನ್ನಾಗಿದೆ, ಆ್ಯಂಡ್ ದ್ಯಾಟ್ಸ್ ಮೋರ್ ದೆನ್ ಇನಫ್. ಸೊ ಫ್ರೆಂಡ್ಸ್, ಈಗ ನಾವು ಮುಳ್ಳಯ್ಯನಗಿರಿ ಹತ್ರ ಹೋಗ್ತಾ ಇದ್ದೀವಿ. ದ ರೋಡ್ಸ್ ಆರ್ ಕಂಪ್ಲೀಟ್ಲಿ ಕರ್ವ್ಸ್, ಫಿಲ್ ವಿತ್ ಕರ್ವ್ಸ್ ಅಂತೆ. ಸೊ ಫುಲ್ ಲಶ್ ಗ್ರೀನರಿ ಮತ್ತು ಸ್ವಲ್ಪ ಟ್ರಾಫಿಕ್ಕು ಇದೆ ಆ್ಯಸ್ ಯೂಶ್ವಲ್. ಎಲ್ಲ ನಮ್ಮ ಬಾಯ್ಸ್. ಇದು ಹಿಂದೆ ಒಂದು ವ್ಯೂ ನೋಡಿದೆ, ಮ್ಯಾನ್, ದಟ್ ವಾಸ್ ಕ್ರೇಜಿ. ಅದೇ ವ್ಯೂ ಕಾಣಿಸುತ್ತೆ ಅಂತ ನೋಡ್ತಾ ಇದ್ದೀನಿ, ಎಲ್ಲೂ ಕಾಣಿಸ್ತಾನೆ ಇಲ್ಲ. ನೋಡೋಣ ಮುಂದೆ ಸಿಗುತ್ತೋ ಏನೋ. ಅಲ್ಲಿಂದ ಕಾಣಿಸ್ಬೋದು, 1 ನಿಮಿಷ. See the view, crazy. ಸೊ ಇಲ್ಲಿಂದ ಆಫ್ ರೋಡಿಂಗ್ ಸ್ಟಾರ್ಟ್ ಆಗುತ್ತೆ. ಅದೇ ಸೈಡ್ ಗುರುವೆ, ನಾನು ಅಂದ್ಕೊಂಡಿದ್ದೆ ಇಲ್ಲೇ ಆಫ್ ರೋಡಿಂಗ್ ಮಾಡೋಕ್ಕೆ ಸಿಗುತ್ತೆ ಅಂತ, ಬಟ್ ಇಲ್ಲೇ ರೋಡ್ ಇದೆ. ಫೈನ್, ಬನ್ನಿ ಹೋಗೋಣ ಅದಕ್ಕೂ. ಗಾಡಿ ಬಿಟ್ಟಿದ್ರೆ ಅಲ್ಲೂ ತಗೋಗ್ಬಿಡ್ತಿದ್ದೆ, ಬಟ್ ಗಾಡಿ ಬಿಡೋದು ಯಾಕೋ ಡೌಟೇ ಅಲ್ಲೇ. ಅದು ಹೋಗಕ್ಕಾಗಲ್ವಾ? ಅದಿಲ್ವಾ? ಬೇಕಾ? ತೊಗೊಂತೀವಿ, ಕಮ್ಮಿ ಮಾಡ್ತೀರಾ? ಬಾ, ಕೆಳಗೆ ಬರೋದಾ ಫಸ್ಟು? ಈಗ ಅದನ್ನು ತಗೊಂಡು ಮೇಲೆ ಹೋಗ್ತೀಯಾ?
ನಂಗೆ ಅದೊಂದು ಬೇಕು. ಮೇಲೋಗಿ ಬರೋಣ ಬಾರೋ. ಮೇಲೋಗಿ ಬರೋಣ ಬಾ. ಎಲ್ಲೊಂದು ಅನ್ಸ್ಕೊತೀವಿ ಇಲ್ಲಿಗೆ ಗಾಡಿಗೂ ಗಾಡಿ ಫುಲ್ ಮೆಟಲ್. ಐರನ್ ಎಲ್ಲಿದೆಯೋ ಅಲ್ಲಿ. ರಾಯಲ್ ಎನ್ಫೀಲ್ಡ್ ಫುಲ್ ಅದ ಮಗ. ರಾಯಲ್ ಎನ್ಫೀಲ್ಡ್ ಫುಲ್ ಮೆಟಲ್. ಎಲ್ಲಿ ಬೇಕಾದ್ರೆ ಅಡ್ಸ್ಬೋದು ಫುಲ್. ಮೇಲೋಗಿ ಬರೋಣ ಇನ್ನು ಅಲ್ಲಿಗೆ ಬೇರೆ ಹೋಗ್ಬೇಕು. ಈ ಮುಳ್ಳಯ್ಯ ಯಾರು ಗೊತ್ತಾ? ಅವನದೇ ಸೈಟ್ ಇರ್ಬೇಕು. ನೀನೇನು ಮಾಡ್ತೀಯ ಕೇಳಿಸ್ಕೊಂಡು ಸ್ವಲ್ಪ ಜಾಗ ಇದ್ರೆ ಗಾಡಿನ ಎತ್ಕೊಂಡು ಓದಿತ್ತು ಇಲ್ಲಿ ಮೇಲೆ. ಹಾಂ ಹಾಂ ಕ್ಲಚ್ ಹೊಡ್ಸ್ಕೊಳತ್ತೆ ಬಾ. ಇಲ್ಲಿ 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 ಹೋಗೋದು. ತಿನ್ನಕ್ಕೆ ಹೇಳ್ತಾರೆ ಚೀಪ್ ಹಾಕಲ್ಲೇ. ತಿನ್ನಕ್ಕೆ ಹೋಯ್ತು ನೋಡು ಬ್ಯಾಕಪ್ಪು. ಎಡಿಟಿಂಗ್ ಅಲ್ಲಿ ಜೂಮ್ ಮಾಡಾಕ್ತಿಲ್ಲ. ಹಿಂಗೆ ಹಾಕು ಹಿಂಗೆ ಹಾಕು. ಚೆನ್ನಾಗಿಲ್ಲ ಅಂತ. ದೂರದ ಬೆಟ್ಟ ನುಣ್ಣಗೆ ಅಂತ ಇಲ್ಲಿಂದ ನೋಡ್ಬಿಟ್ಟು ಚೆನ್ನಾಗಿಲ್ಲ ಅಂತ. ದೂರದಿಂದಾನೇ ಕಾಣಿಸುತ್ತೆ ನುಣ್ಣಗೆ ಅಂತ. ಏನ್ ಹತ್ರ ಹೋಗಿ ನೋಡ್ಬೇಕಾ? ಗೊತ್ತಿಲ್ಲ ಒಂದೊಂದ್ಸಲಿ ಹತ್ರ ಹೋದಾಗ ಗೊತ್ತಾಗೋದು. ಗಾಡಿ ಕಾಣ್ತಾ ಇದೆ. ಸ್ಟೇರ್ಸ್ ಅಂತ ಎಲ್ಲಿದೆ ಸ್ಟೇರ್ಸ್? ಅಲ್ಲಿ ಅದು ಸ್ಟೇರ್ಸ್ ಯಾವನೋ ಹೇಳಿದ್ ನಿನಗೆ. ಅದನ್ನೇ ಹೇಳೋದು ಅರ್ಧಂಬರ್ಧ ನೋಡ್ತೀರಾ ಮಕ್ಕಳ. ನಾನು ಲಾಸ್ಟ್ ಇದಕ್ಕೆ ಹೋಗಿದ್ದೆ, ನೇಪಾಲ್ಗೆ ಹೋಗಿದ್ದೆ. ಹೌಸ್ ಲಿಟ್ರಲಿ ಅಂದರೆ ಫೋಟೋ ತೋರಿಸಿದ್ನಲ್ಲ ನಂಗೆ ಇಲ್ಲೇ ಕಾಣಿಸ್ತಾ ಇತ್ತು ಅನ್ನಪೂರ್ಣ. ಅಷ್ಟು ಸಕ್ಕತ್ತಾಗಿತ್ತು ಅನ್ನಪೂರ್ಣ. ಬಟ್ ಆಮೇಲೆ ಗೊತ್ತಾಯ್ತು ಅದಕ್ಕೆ ಎಷ್ಟೋ ಕಿಲೋಮೀಟ್ರ್ ಮತ್ತೆ ಹೋಗ್ಬೇಕು ಅಂತ. ಅಲ್ಲಿ ಹತ್ತೀನಿ ಫುಲ್ ಹಿಡಿತೀಯಾ? ನರಳಾಗ್ಬೇಕಾಯ್ತು. ನಾನು ಬೆಸ್ಟ್ ಬೆಟ್ಟಿಂಗು. ಈ ಇಬ್ಬರು ಜಂಪ್ ಮಾಡಿ ನೋಡೋಣ. ಕಮಾನ್ ಬ್ರೋ, ರೆಡ್ ಬುಲ್ ಸ್ಪಾನ್ಸರ್ ಮಾಡೋಣ. ರೆಡ್ ಬುಲ್ ಕುಡಿತೀಯಾ? ಇಟ್ ಗಿವ್ಸ್ ಯು ವಿಂಗ್ಸ್ ಅಂತ. ಬಿಸ್ಕೆಟ್ ಇದೆ ಕೊಡೋನಿಗೆ ಈಗ. ಕಮಾನ್ ಬ್ರೋ, ಕಮಾನ್ ಬ್ರೋ. ರೆಡ್ ಬುಲ್ ಕುಡಿತೀಯಾ? ಏಯ್ ಜಾಗ ಬಿಡ, ಜಂಪ್ ಮಾಡ್ತಾನೆ. ಅವ್ನು ಜಂಪ್ ಮಾಡ್ದಲ್ಲ, ಹೆಂಗ ಫೋಟೋ ತೆಗಿತೀಯ ನೀನು? ಅವ್ನು ಜಂಪ್ ಮಾಡ್ತಾರ, ಫೋಟೋ ತೆಗಿಬೇಕು. ಪ್ರೂಫ್ ಬೇರೆ ಇರುತ್ತೆ, ಇನ್ಶೂರೆನ್ಸ್. ಬ್ರೋ ನಂಗೆ ಇದು ಸಬ್ಸ್ಕ್ರಿಪ್ಷನ್ ಜಾಸ್ತಿ ಆಗಿಬಿಡುತ್ತೆ ಬ್ರೋ. ಜಂಪ್ ಮಾಡು, ಅದು ವಿಡಿಯೋ ಮಾಡಿಬಿಡ್ತೀನಿ. ಚೆನ್ನಾಗಿದೆಯಾ ಮಗ ನೀನು? ಊಟ ಆಯ್ತಾ? ಹಲೋ ಫ್ರೆಂಡ್ಸ್, ಊಟ ಆಯ್ತಾ? ಇಲ್ಲೊಬ್ಬ ಊಟ ಹಾಕಿಸ್ತಾರೆ. ಜಂಪ್ ಇಲ್ಲಿಂದ ಬೇಡ, ಮಾಡಂಗಿಲ್ಲ ಅಲ್ಲಿಂದ ಮಾಡು. ಅಲ್ಲಿಗೆ ಎಲ್ಲಿಂದ ಬ್ರೋ? ಅಲ್ಲಿಂದ ಜಂಪ್ ಮಾಡಿದ್ರೆ ಅದು ಯಾರ್ಯಾರು ಮಾಡ್ತಾರೆ ಅಲ್ಲಿಂದ ಜಂಪ್ ಮಾಡಿ. ಇಲ್ಲ ನಾವು ಇಲ್ಲಿಂದ ವಿಡಿಯೋ ತೆಗಿತೀವಿ. ಅದೇ ಹೇಳಿದ್, ಇಲ್ಲಿಂದ ವಿಡಿಯೋ ಕ್ಲೀನ್ ಆಗಿ ಬರುತ್ತೆ. ಲ್ಯಾಂಡಿಂಗು ಕಾಣಿಸುತ್ತೆ ಇಲ್ಲಿ. ನಾನು ಅಲ್ಲಿರ್ತೀನಿ, ಹೋಗ್ತಾ ಬಿಸ್ಕೆಟ್ ಇಸ್ಕೊಂಡು ಹೋಗಿ ಆಯ್ತಾ? ಜಂಪ್ ಮಾಡಿದ್ಮೇಲೆ ಬಿಸ್ಕೆಟ್ ಕೊಡ್ತೀನಿ. ಹಿಂಗೆ ಹೋಗ್ತಾರಲ್ಲ, ಬಿಸ್ಕೆಟ್ ಕೊಡ್ತೀನಿ, ತಿನ್ಕೊಂಡು ಹೋಗ್ಲಿ. ಅಲ್ವೋ, ಜಂಪ್ ಮಾಡಿದ್ಮೇಲೆ ಎದ್ದು ಬಂದಾಗ ಬಿಸ್ಕೆಟ್ ಕೊಡೋದು ನೀನು. ಜಂಪ್ ಮಾಡಿದೆ ಹಿಂಗೆ ಕೊಡ್ತೀನಿ ಹಂಗೆ. ಓಹೋ ಫ್ಲೈಯಿಂಗು. ಸರಿ ಬಿಡಪ್ಪ, ಇವ್ ನೋಡಿ ಎಂತ ಫಸ್ಟ್ ಗೇರ್ ಹಾಕೊಂಡು ಹಿಂಗೆ ಹೋಗ್ತಾ ನಾನು ಹಿಂದೆ ಕೂತಿದ್ದೆ. ಇಡೀ ಕತೆ ಆದ್ಮೇಲೆ ಇವನು ವಿಡಿಯೋ ತಗೊಳ್ಳಿ. ಫಿಲ್ಮ್ ಮುಗಿದ್ಮೇಲೆ ಟಿಕೆಟ್ ತೊಗೊಂತೀಯಲ್ಲ ನೀನು. ಕ್ಲೈಮ್ಯಾಕ್ಸ್ ಅಲ್ಲಿ ಬಂದಿದ್ದಾರೆ ಸರ್, ಫಿಲಮ್ ಚೆನ್ನಾಗಿತ್ತಾ ಇಲ್ಲ ಟಿಕೆಟ್ ವಾಪಸ್ ಕೊಡ್ಲಾ? ಅವರೆಲ್ಲ ಸದ್ಗುರು ಪಾಯಿಂಟ್. ಜೋರಾಗಿ ತಿಳ್ಳಿ ಒಂಚೂರು ಈ ಕಡೆಗೆ. ಹುಷಾರ್, ಜೋರಾಗಿ ತಳ್ಬೇಕಾದ್ರೆ ಹಿಂದೆ ಏನಾರು ಬಂದ್ರೆ ಕಷ್ಟ. ಯಾಕೋ ಬೆವರು ಕಿತ್ಕೋತಾ ಇದೆ. ಕಿತ್ಕೊಂತ. ಸರಿ, ಅವಾಗಿಂದ ಸಾಕು 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 ಅಂತ ತೆಗ್ಸ್ಕೊಂತ ಇದೆ. ಅಲ್ಲಿ ಯಾರೋ ಧ್ಯಾನ ಅವ್ರು ಏನು ಮಾಡ್ತಾವ್ರೆ ಅಲ್ಲಿ? ಇಲ್ಲ ಕಣ, ಬಾಡಿ ಎಷ್ಟು ಸೊ ಈಗಂತೂ ಫುಲ್ ಫಾಗ್ ಕವರ್ ಆಗಿದೆ. ವ್ಯೂ ಇನ್ನೂ ಚೆನ್ನಾಗಿ ಕಾಣಿಸ್ತಿದೆ. ಈಗ ವಾಪಸ್ ಅದ್ಯಾವುದೋ ಒಂದು ಇದು ಲೊಕೇಶನ್ ಇದೆ ಅಂದರು, ಮತ್ತೊಂದು ದಟ್ಟ ಪೀಠ ಸಮಥಿಂಗ್.
ಸೊ ಅಲ್ಲಿಗೆ ಹೋಗೋಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಈಗ. ಓ ಮ್ಯಾನ್, ನೋಡ್ತಾನೆ ಇರ್ಬೇಕನ್ನಿಸ್ತಿದೆ. ಓ ಕ್ರೇಜಿ. ಇಲ್ಲೇ ವರ್ಕ್ ಫ್ರಮ್ ಹೋಮ್ ಯಾವ್ದಾದ್ರು ಸಿಕ್ಬಿಟ್ಟಿದ್ರೆ ಇಲ್ಲೇ ಕೂತ್ಕೊಂಡು ಆರಾಮಾಗಿರ್ಬೋದಿತ್ತು. ವ್ಯೂ ಎಂಜಾಯ್ ಮಾಡ್ತಾ ಕಾಫಿ ಕುಡಿತಾ ವರ್ಕ್ ಮಾಡ್ತಿದ್ರೆ. ಆಬ್ವಿಯಸ್ಲಿ ವರ್ಕ್ ಮಾಡೋಕ್ಕೆ ಮನ್ಸು ಬರ್ತಿರ್ಲಾಗಿತ್ತು, ಬಟ್ ಸ್ಟಿಲ್. ಸೊ ಈಗ ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ, ಯಾವ ಲೊಕೇಶನ್ನು ಅಂತ. ಸೊ ಫ್ರೆಂಡ್ಸಿಗೋಸ್ಕರ ವೇಟ್ ಮಾಡ್ತಾ ಓಕೆ, ಈಗ ಸ್ಟ್ರೈಟ್ ಹೋಗ್ಬೇಕಂತೆ. ಸೊ ಲೆಟ್ಸ್ ಗೋ. ಮಾಣಿಕ್ಯ ದಾರಕ್ಕೆ ಹೋಗ್ತಾ ಇದ್ದೀವಿ ಈಗ. ಸೊ ಎಷ್ಟು ದೂರ ಇದೆ ಗೊತ್ತಿಲ್ಲ, ಸುಮ್ಮನೆ ಹೋಗ್ತಿರೋದು. ನೋಡೋಣ, ಮ್ಯಾಪ್ಸ್ ಹಾಕೊಂಡಿಲ್ಲ. ಫುಲ್ ಮೋಡ ಮುಚ್ಕೊಂಡಿದ್ದೀವಿ ಈಗ ಟಾಪ್ ಆಫ್ ದ ಹಿಲ್ಲಲ್ಲಿ. ನೋಡೋಕ್ಕೆ ಚೆನ್ನಾಗಿದೆ, ಅಟ್ ದ ಸೇಮ್ ಟೈಮ್ ಚಳಿನೂ ಆಗ್ತಿದೆ. ಸೊ ಇನ್ನೂ ಎಷ್ಟು ದೂರ ಅಂತ ಗೊತ್ತಿಲ್ಲ. ಯಾವುದು ಎಲ್ಲೋಗೋದೀಗ? ಹಾಂ, ಎಲ್ಲೋಗೋದಂತ? ಜರಿ ಫಾಲ್ಸು ನಡ್ಕೊಂಡು ಹೋಗ್ಬೇಕು. ನಡ್ಕೊಂಡು ಹೋಗೋಷ್ಟು ಏನು ನೋಡೋಕ್ಕಾಗಲ್ಲ. ನೀರಲ್ಲಿ ಆಡ್ತೀರಾ? ಬ್ರೋ ಮಾಣಿಕ ಇದ್ದಾರಾ? ಓಪನ್ ಮೇಲ್ ಬಿಡಲ್ವಾ? ಚಲೋ. ಹೊಡೆದೋಯ್ತು. ಡನ್ ಡನ್ ಡನ್. ಕರೆಕ್ಟ್ ಆಯ್ತು, ಈಗ ಕರೆಕ್ಟ್ ಆಯ್ತು. ಪರ್ಫೆಕ್ಟ್. ಲೈವ್ ವರ್ಕ್ ಆಯಿತು. ಇಲ್ಲ ಕರೆಕ್ಟ್, ನಿಮಗೂ ಗೊತ್ತಾಯಿತು. ಸರಿ ಆಯ್ತು ಈಗ. ಬೇಡ, ಸಾಕು ಬಿಡ್ರೋ, ಆಗಿದೆ. ಜಾಸ್ತಿ ಮಾಡಬೇಡ ಮತ್ತೆ, ಮುಂದೆ ಬೆಂಡಾದ್ರೆ ಕಷ್ಟ. ಮತ್ತೆ ಅವ್ನು ಬಿಸಿ ಆದಾಗಲೇ ಮಾಡಿಬಿಟ್ರೆ ಕೂತ್ಕೊಳತ್ತೆ ಅಂತ. ಆಮೇಲೆ ಹೀಟ್ ಆದಾಗ ಹಂಗಾರೆ ಇಲ್ಲಿಂದ ವಾಪಸ್ ಹೋಗಿ ನಿಲ್ತೀವಲ್ಲ, ಅವಾಗ ಇನ್ನೂ ಬಿಸಿ ಇರುತ್ತೆ. ಸರಿ ಇದೆ ಮತ್ತೆ. ಕರೆಕ್ಟ್ ಆಯ್ತು ಈಗ. ಸಾಕು. ಯಾವ ಗಾಡಿ ಸರ್? ಯಾವ್ದು ಇದು ಇದು ಹಂಟರ್. ಅವರಿಗೆ ಸಾಕಾಗಿದ್ರು ಯಾವ ಸರ್ ಗಾಡಿ? ಮತ್ತೆ ಎರಡು ರಾಯಲ್ ಎನ್ಫೀಲ್ಡೇ. ನೆಕ್ಸ್ಟ್ ಹಂಟರ್ 650 ಬರುತ್ತೆ. ಇಲ್ಲ 650 350 ಅಲ್ವಾ? 450 ಬರುತ್ತೆ. 450 ಜಾಸ್ತಿ ಅಲ್ಲ. ಹಂಟರ್ 650. ಓಹೋ, ಈಗಷ್ಟೇ ಹೌದು. ಈಗೇನು ಮೌನಾಚರಣೆ ಮಾಡ್ತಾ ಇದ್ದೀವಿ ಬೈಕ್ ಮುಂದೆ ಇಟ್ಕೊಂಡು? ಇವಾಗ ಇನ್ನು ಕ್ರಾಸಿಂಗ್ ಆಗಿದೆ, ಸುಧಾರಿಸ್ಕೊಳ್ಳಿ ಅದು. ಅದಕ್ಕೆಲ್ಲ ಊರಲ್ಲ ಬಂದು ನೋಡೋಣ ಕ್ರಾಸಿಂಗ್. ನೆಕ್ಸ್ಟ್ ಅಂದ್ರೆ ನೀವು ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಿಲ್ಲ ಅಂತ ಅಲ್ಲ, ಬಸ್ರಿ ಅಲ್ಲ, ಕೆಲಸ ಮುಗೀತು. ಇನ್ನೇನು ಬಸ್ರಿ ಇಲ್ಲಿಂದ ಬರುತ್ತೆ ನೋಡಬೇಕು. ಟ್ಯಾಂಕ್ ಇದೆ, ಇಂಜಿನೇ ದೊಡ್ಡದಿತ್ತು, ಅಲ್ಲಿಂದ ಬರಬೇಕು. ಇರೋ ತೂತಿಲ್ವ?